ಸಖತ್ ಸೂಪರ್ ಸೂಪರ್ ಲೆವೆಲ್ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದ್ಭುತ ಮೂವಿ ಬಹಳ ಚೆನ್ನಾಗಿದೆ ರಿಷಬ್ ಶೆಟ್ಟರ್ಗೆ ಇನ್ನೊಂದು ರಾಷ್ಟ್ರ ಪ್ರಶಸ್ತಿ ಬರೋ ಗ್ಯಾರಂಟಿ ಇದೆ ಅಷ್ಟು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೂಪರ್ ಇದೆ ಸೂಪರ್ ಇದೆ ಸೂಪರ್ 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 ಟಾಪ್ ಆಗಿದೆ ತುಂಬಾ ಚೆನ್ನಾಗಿದೆ ಇಮ್ಯಾಜಿನೇಷನ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಮೂವಿ ಸರ್. ನಮ್ಮ ಕರಾವಳಿ ಕತೆ ನಮ್ಮ ಕತೆ ಯಾವತ್ತೂ ಸೋಲುದಿಲ್ಲ, ಗೆಲ್ಲುತ್ತೆ ಅಂಡ್ 100 ದಿವಸ ಪಕ್ಕ ಓಡುತ್ತೆ ಈ ಫಿಲ್ಮು. ಅಂಡ್ ಆಲ್ಸೋ ರಿಷಬ್ ಶೆಟ್ಟಿ ಆಕ್ಟಿಂಗ್ ಮಾತ್ರ ಸಕ್ಕದಾಗಿದೆ, ಮೈಂಡ್ ಬ್ಲೋಯಿಂಗ್ ಸರ್. ಒಳ್ಳೆ ಮೂವಿ, ಥ್ಯಾಂಕ್ ಯು. ಬ್ಲಾಕ್ ಬಸ್ಟರ್ ಸೂಪರ್ ಆಗಿದೆ ಮೂವಿ. ಫಿಲ್ಮ್ ಸೂಪರ್ ಇದೆ, ಸೂಪರ್ 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 ಫಿಲ್ಮ್ ಬಗ್ಗೆ ಮತ್ತೆ ಹೇಳೋದೇ ಬೇಡ. 2025 ಇಸ್ವಿ ಬ್ಲಾಕ್ ಬಸ್ಟರ್ ಮೂವಿ ಮಾತ್ರ ಚೆನ್ನಾಗಿದೆ, ಸೂಪರ್ ಫಿಲ್ಮ್, ಎಲ್ಲರೂ ನೋಡಬಹುದು ವಿತ್ ಫ್ಯಾಮಿಲಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ, ಬಹಳ ಒಂಥರ ಹಿಸ್ಟಾರಿಕಲ್ ಮೂವಿ ಮತ್ತು ದೈವದ ಬಗ್ಗೆ ಬಹಳ ಒತ್ತು ಕೊಡುವಂತ ಮೂವಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್, ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಸೂಪರ್ ಮೂವಿ. ಲೈಕ್ ಮೂವಿ ಮಾತ್ರ ಸಕ್ಕದೈತೆ, ಎಲ್ಲರೂ ಕಾಣ್. ಒಳ್ಳೆ ಮೂವಿ, ಸೂಪರ್ ಆಯ್ತು, ತುಂಬಾ ಚೆನ್ನಾಗಿದೆ, 500 ದಿವಸ ಗ್ಯಾರಂಟಿ. ಕಾಂತಾರ ಕರ್ನಾಟಕಕ್ಕೆ ಹೆಮ್ಮೆ. ತುಂಬಾ ಚೆನ್ನಾಗಿದೆ, ಮಸ್ತ್ ಆಗಿತ್ತು ಮಾತ್ರ. ಎಲ್ಲರೂ ಬಂದ್ ಕಾಣ್ಕಿ ಮೂವಿನ, ಪಕ್ಕಾ 1000 crores ಮೂವಿ ಪಕ್ಕಾ. ರಿಷಬ್ ಶೆಟ್ಟಿ ಸೂಪರ್ ಸೂಪರ್ ಮೂವಿ, ಸೂಪರ್ ಗುಡ್ ಮೂವಿ. ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಮೂವಿ. ತುಂಬಾ ಖುಷಿ ಆಯ್ತು. ನಮ್ಮೂರಿನವರು, ನಮ್ಮ ಹೆಮ್ಮೆ ರಿಷಬ್ ಶೆಟ್ಟಿ ಅವರು. ಟ್ರೂ ಎಮೋಷನ್. ನೈಸ್ ಮೂವಿ, ಸೂಪರ್ 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 ಮೂವಿ. ಸೂಪರ್. ಮೈ ರೋಮಲ್ ಅಂದಿಲ್ಲ, ಸೂಪರ್ 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 ಆಗಿದೆ, ಭಾರಿ ಒಳ್ಳೆ ಮೂವಿ. ಸೂಪರ್, ಬೇರೆ ಲೆವೆಲ್. ಸೂಪರ್ ಸೂಪರ್ ಪಿಕ್ಚರ್, ಲೈಕ್ ಇಟ್. ಸೂಪರ್ 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 ಸಾಕಾಗಿದೆ. ಫಿಲ್ಮ್ ಇಸ್ ಸೂಪರ್. ಕಾಂತಾರ ಎಲ್ಲ ಟೀಮಿಗೆ ಶುಭ ಹಾರೈಸುತ್ತೇನೆ. ಸೂಪರ್ 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 ವಂಡರ್ಫುಲ್. ಕಾಂತಾರಕ್ಕೆ ಕಾಂತಾರವೇ ಸಾಟಿ, ಇಡೀ ವಿಶ್ವವೇ ಈ ಚಿತ್ರವನ್ನ ಮೆತ್ತದೆ. ಇದರ ವೇಗ ಈಗಾಗಲೇ ಪಡ್ಕೊಂಡಿದೆ. ನಾಳೆಗೆ ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಯಾರು ಜನರು ನಿರೀಕ್ಷೆ ಮಾಡ್ಲಿಕ್ಕಿಲ್ಲ. ಅದಕ್ಕಿಂತನೂ ಮೇಲೆ ಹೋಗ್ತದೆ. ರಿಷಬ್ ಶೆಟ್ಟರ ಕಲ್ಪನೆ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಅಭಿನಯ. ಬಹುಶಃ ಏನು ಮಾತಾಡಬೇಕಂತನೂ ಗೊತ್ತಾಗ್ತಿಲ್ಲ, ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತನೂ ಕೂಡ ಗೊತ್ತಾಗ್ತಿಲ್ಲ. ಬಹುಶಃ ಒಂದು 2 ವರ್ಷಗಳ ತನಕ ನಮ್ಮ ಊರಲ್ಲೇ ನಾವೆಲ್ಲ ಜೊತೆ ಇದ್ವಿ. ಬಟ್ ಸಿನಿಮಾ ಹಿಂಗೆ ಬರುತ್ತೆ ಅಂತಲೂ ಕೂಡ ನಾವು ಕೂಡ ಕಲ್ಪನೆ ಕೂಡ ಮಾಡಲಿಲ್ಲ. ನಿಜವಾಗ್ಲೂ ಜಾಸ್ತಿ ಏನು ಮಾತಾಡಬಾರ್ದು ಇದ್ರ ಬಗ್ಗೆ. ಥಿಯೇಟ್ರಿಗೆ ಬಂದೊಂದು ಎಕ್ಸ್ಪೀರಿಯನ್ಸ್ ದಯವಿಟ್ಟು ಮಾಡಿ, ಎಲ್ಲರೂ ಮಾಡ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಟಿಕೆಟಿಗೆ ಹೋರಾಟಗಳು ನಡೀತಾ ಇದೆ. ನಿಜವಾಗ್ಲೂ ರಿಷಬ್ ಶೆಟ್ಟಿ ಒಡನಾಡಿಗಳ ಜೊತೆಯಲ್ಲಿ ಇದ್ದಾರೊಂದು ಹೇಳಲಿಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ. ಇಂಥ ಸಿನಿಮಾ ಅದೇನೋ ಗೊತ್ತಿಲ್ಲ, ಎಲ್ಲ ಮೈ ರೋಮ ಎಲ್ಲ ನಿಂತ್ಬಿಟ್ಟು ಇನ್ನೂ ಕೂಡ ಅದು ಸರಿಯಾಗಲಿಕ್ಕೆ ಇನ್ನು ಕೆಲವು ಸಮಯಗಳು ಬೇಕಾಗ್ಬೋದು.
ನಾವು ಕೂಡ ಇಷ್ಟು ದಿನ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೋಗ್ತಿದ್ರು, ಆ ಕಡೆ ಹೋಗಿ ಬರ್ತಾ ಹೀಗೆ ಬರ್ತಾ ಅದು ಸ್ವಲ್ಪ ಒಂದಿಷ್ಟು ಪಾರ್ಟಲ್ಲಿ ನಾವು ಒಂದಿಷ್ಟು ಇದರಲ್ಲಿ ನಾವು ಇದ್ರೂ ಕೂಡ ಸಿನಿಮಾ ಹೀಗಿದೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ನನಗೆ ಭಾಳ ಬದುಕಿನಲ್ಲಿ ದೊಡ್ಡ ಒಂದು ರೋಮಾಂಚನ ದಿನ. ಥ್ಯಾಂಕ್ ಯು. ಜಾಸ್ತಿ ಏನು ಹೇಳೋದು ಸರಿಯಲ್ಲ. ಸಿನಿಮಾವನ್ನು ಎಲ್ಲರೂ ನೋಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್, ನಿಮ್ಮ ನೋಡಿದ ಇದುಗಳು, ನಿಮ್ಮ ಕಣ್ಣುಗಳೇ, ನಿಮ್ಮ ಮಾತುಗಳೇ ಆಡಬೇಕು. ಥ್ಯಾಂಕ್ ಯು ಸೋ ಮಚ್. ಕುಂದಾಪುರದಲ್ಲಿ ನೋಡ್ಕೊಂಡು ಬಂದ್ವಿ. ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟಿಗೆ ಲಾಸ್ಟ್ ಕಾಂತಾರದಲ್ಲಿ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ತುಂಬಾ ಜನ ಒಂದು ಪ್ರಶ್ನೆ ಇತ್ತು, ಸೊ ಈ ನ್ಯಾಷನಲ್ ಅವಾರ್ಡ್ ಅವರ ಆಕ್ಟಿಂಗಿಗೆ ಸಿಕ್ಕಿತ್ತು ಅಥವಾ ಬೇಕಿತ್ತು ಅನ್ನೋದೊಂದು ಪ್ರಶ್ನೆ ಇತ್ತು. ಅದೆಲ್ಲದಕ್ಕೂ ಕಾಂತಾರ ಚಾಪ್ಟರ್ 1 ಉತ್ತರ ಕೊಡುತ್ತೆ ಅಂತ ಅನ್ಕೊಳ್ತೀನಿ. ನಿಮ್ಮ ಒಂದೊಂದು ನಿರೀಕ್ಷೆ ಏನ್ ಇಟ್ಕೊಂಡು ಬಂದಿರ್ತೀರಿ ಅದಷ್ಟು ನಿರೀಕ್ಷೆ ಸಿನಿಮಾ ಥಿಯೇಟರ್ ಅಲ್ಲಿ ನೀವು ಲಾಸ್ಟ್ ಬರುವಾಗ ಕಂಪ್ಲೀಟ್ಲಿ ಬ್ಲಾಂಕ್ ಆಗಿ ಬಂದಿರ್ತೀರಿ. ಅಷ್ಟು ಅದ್ಭುತವಾದಂತ ಅಭಿನಯ, ಅದಷ್ಟು ಅದ್ಭುತವಾದಂತ ಚಿತ್ರಣ. ಇಡೀ ಸಿನಿಮಾ ನಾವು ಇಲ್ಲೇ ಕುಂದಾಪುರ ಪರಿಸರದಲ್ಲಿ ಅದನ್ನು ನೋಡಿದ್ರು ಕೂಡ ಇಷ್ಟು ಅದ್ಭುತವಾಗಿ ಬರುತ್ತೆ ಅನ್ನುವಂತ ಕಲ್ಪನೆ ಕೂಡ ನಮ್ಗಿರ್ಲಿಲ್ಲ. ಎಲ್ರಿಗಿಂತ ಜಾಸ್ತಿ ನಿರೀಕ್ಷೆ ನಮ್ಮ ಭಾಗದವ್ರಿಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಅದಕ್ಕೋಸ್ಕರನೇ ಇಷ್ಟು ಜನ ಇವತ್ತು ಈಗ ಒಂದು ಸಿನಿಮಾಕ್ಕೆ ಬಂದಿದ್ರು ಪ್ರೀಮಿಯರ್ ಶೋಗೆ. ಕಂಪ್ಲೀಟ್ಲಿ ಮೈಂಡ್ ಬ್ಲೋಯಿಂಗ್. ಈ ಸಿನಿಮಾವನ್ನ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರದಲ್ಲೇ ಬಂದು ಕೂತ್ಕೊಂಡು ನೋಡಿ. ಇನ್ನು 2 ದಿವಸದಲ್ಲಿ ಈ ಸಿನಿಮಾ ಹೇಗೆ ದೇಶವ್ಯಾಪಿ ಹರಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕಾಂತಾರ 1 ಎಷ್ಟು ಸೌಂಡ್, ಕಾಂತಾರ ಫಸ್ಟ್ ಹೇಗೆ ಸೌಂಡ್ ಮಾಡಿತ್ತು ಅದಕ್ಕಿಂತ 10 ಪಟ್ಟು ಸೌಂಡ್ ಇದನ್ನು ಖಂಡಿತ ಜಾಸ್ತಿ ಮಾಡುತ್ತೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಇದೊಂದು ರೆಕಾರ್ಡ್ ಬ್ರೇಕ್ ಮಾಡೇ ಮಾಡುತ್ತೆ. ಅಷ್ಟು ವಿಶ್ವಾಸ ಇದನ್ನು ನೋಡಿದ ಮೇಲ್ಗಡೆ ಬಂದಿದೆ. 100% ಅಂತ ಹೇಳ್ತೀನಿ. ಈಗಲೇ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕಾದ್ರೆ ಮತ್ತೊಂದು ನ್ಯಾಷನಲ್ ಅವಾರ್ಡ್ ರಿಷಬ್ ಶೆಟ್ಟಿಗೆ ಕನ್ಫರ್ಮ್ ಆಗಿ ಸಿಗುತ್ತೆ. ಖಾಲಿ ಅದಕ್ಕೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಛಾಯಾಗ್ರಹಣಕ್ಕಿರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲದಕ್ಕೂ ಕೂಡ ನ್ಯಾಷನಲ್ ಅವಾರ್ಡ್ ಅನ್ನ 100% ಕಾಂತಾರ 1 ತಗೊಂಡ್ ಬರುತ್ತೆ. ಆಲ್ ದಿ ಬೆಸ್ಟ್ ರಿಷಬ್ ಶೆಟ್ಟಿ, ಆಲ್ ದಿ ಬೆಸ್ಟ್ ಕಾಂತಾರ. ಥ್ಯಾಂಕ್ ಯು ಸೋ ಮಚ್.